ಅಪ್ಪ ಹೆಂಗೆ ಗೊತ್ತಿಲ್ಲ. ಆ ಚೌಡವ್ವ ಹೋಗಿರ್ಲಿಲ್ಲ ಅಂದರೆ ನಾನು ಒಂದು ತುತ್ತು ನೆಮ್ಮದಿಯಾಗಿ ತಿನ್ನಕ್ಕಾಗ್ತಿರ್ಲಿಲ್ಲ. ಅವ್ವಂಗೆ ಬಂಗಾರಂಗೆ ಆಗಿದ್ದ ಮಾತುಕತೆ ಕೇಳಿ ಅವರಿಬ್ಬರು ಮಾತಾಡ್ತಿಲ್ಲ ಅಂತ ಅಂದ್ಕೊಂಡೆ. ಈಗ ಈ ಚೌಡವ್ವ ಮನೆಗೆ ಬಂದಿದ್ದಾಳೆ ಅಂದರೆ ನಾನು ಹುಷಾರಾಗಿರ್ಬೇಕು. ಅಪ್ಪ ನೀನು ಹೊಟ್ಟೆ ತುಂಬ ತಿಂದಿದ್ದು ನೋಡಿ 2 ದಿನ ಆಗಿತ್ತು. ಇದೆಲ್ಲ ನಾನು ಎಷ್ಟು ವರ್ಷದ ಕನಸು ಗೊತ್ತಾ? ನೀನು ಬೇರೆ ಥರನ ಮಾತಾಡೋಕ್ಕೆ ಶುರು ಮಾಡ್ದ? ಅಪ್ಪಯ್ಯ ನೆಕ್ಸ್ಟ್ ಹೆಚ್ಚಿಗೆ ಮಾತಾಡ್ತಾ ಅವನ ಭಾಷೆನೂ ಬದಲಾಯ್ತೈತೆ. ಹಂಗೆ ಏನೂ ಇಲ್ಲ. ಮನೆಗೆ ಮೊಮ್ಮಗಳು ಬಂದ್ಯಾಕೆ ಅಜ್ಜ ಅಜ್ಜಿನೂ ಹೊಸ ಬದಲಾಗಬೇಕಲ್ವೇ? ಅದಕ್ಕೆ ನಾವು ಈಗಲೇ ತಯಾರಿ ತಗೋತಾ ಇದ್ದೀವಿ. ಹೌದು ಅಪ್ಪಯ್ಯ, ನಾವು ಇಂಗ್ಲೀಷು ಕನ್ನಡ ಎಲ್ಲ ಚೆಂದ ಕಲ್ತ್ಕೋಬೇಕು. ನೋಡ್ದ ಮನೆಗೆ ಮಗು ಬರ್ತಿದ್ದಂಗೆ ಎಲ್ಲರೂ ಲೈಫ್ ಸ್ಟೈಲ್ ಹೇಗೆ ಬದಲಾಗ್ತಿದೆ ಅಂತ. ಅಂತೂ ನಮ್ಮ ಮನೆಗೆ ನನ್ನ ಸೊಸೆ ಬಂದಾಯ್ತು, ಮಗಿ ಬಂದಾಯ್ತು. ಇನ್ಮ್ಯಾಕೆ ಈ ಮನೆಗೆ ಏನೇ ಆದ್ರೂ ಅದಕ್ಕೆ ಕಾರಣ ನೀನೆ. ಅವ ನಾನಾ? ಇಷ್ಟು ವರ್ಷ ನಾನು ಇಂಥ ಊಟನ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲೇ ಬಂಗಾರಿ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ಅವ್ವ ಏನು ಯೋಚನೆ ಮಾಡ್ತಿದ್ಯಾ? ಮಗ ಹುಷಾರಾಗಿ ಬಂದೈತೆ ಅನ್ನೋ ಖುಷಿ ಇದ್ರು ಹಾಲು ಕುಡಿಯೋ ಹಸಿ ಮಗಿಗೆ ನಂಜ್ ಹೆಂಗ್ ಅಂಟ್ಕತ್ತು ಅನ್ನೋದು ನನ್ಗೊನ್ಲ. ಅವ್ವ ಹಾಗಿದ್ರೆ ನಿಂಗೆ ನನ್ನ ಮೇಲೆ ಈಗ ಕೋಪ ಇಲ್ಲ ಅಲ್ವಾ? ಯಾಕವಿ? ನಾನು ಫೋನಲ್ಲಿ ನಿನ್ ಜೊತೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ನಿಮ್ಮ ಜಾಗದಾಗೆ ನಾನೇ ಇದ್ದಿದ್ರು ಹಿಂಗೆ ಮಾತಾಡ್ತಿದ್ದೆ. ನಮ್ಮ ಕಾಲದಾಗ ಇದೆಲ್ಲ ನಡೀತಿತ್ತು ಸರಿ, ಆದ್ರೆ ನಿಮ್ ಕಾಲ ಹಂಗಲ್ವಲ್ಲ. ಎಂತವ್ರಿಗಾದ್ರೂ ಮಗ ತೇಲ್ಗಂಡ್ ಮೇಲ್ಗಂಡ್ ಮಾಡಿರೆ ಯಪ್ಪ ಕೆದೆ ಹೊಡ್ದಂಗ ಆಗೋದು ಸಹಜನೇ. ಆದ್ರೂ ಅವ್ವ ನಾನು ತುಂಬಾನೇ ದುಡುಕ್ಬಿಟ್ಟೆ. ಹಾಸ್ಪಿಟಲ್ ಅಲ್ಲಾದ್ರೆ ಹೆರಿಗೆ ಮಾಡಾದ್ಮೇಲೆ ಎಲ್ಲ ರೀತಿ ಸೌಲಭ್ಯಗಳಿರುತ್ತೆ, ಔಷಧಿ ಉಪಚಾರಗಳಿರುತ್ತೆ. ನಾವು ಡೆಲಿವರಿ ಆದ್ಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂದಾಗ ನೀನ್ ಬೇಡ ಅಂದ್ಬಿಟ್ಟಿಯಲ್ಲವ, ಅದಕ್ಕೆ ಹೀಗಾಗೋಯ್ತೇನೋ ಅಂತ ನಾನು ಭಯ ಪಟ್ಬಿಟ್ಟಿದ್ದೆ. ಅದಕ್ಕೆ ಹಂಗೆಲ್ಲ ಮಾತಾಡ್ಬಿಟ್ಟೆ. ಸಾರಿ ಅವ್ವ, ನನಗೆ ಕ್ಷಮಿಸ್ಬಿಡು ಪ್ಲೀಸ್. ಅಯ್ಯೋ ಯೋಟ್ಕಿತ ಇದನ್ನೇ ಹೇಳ್ತೀಯೇ? ತೋ ಅದೇನ್ ನನ್ಗೇನ್ ನಿಂದು ಹೊಸ್ದ? ನೋಡು ನೋಡು ನೋಡು, ನೀನ್ ಮತ್ತೆ ಕೋಪ ಮಾಡ್ಕೋತಿದ್ಯಾ? ಪಾಪ ಅಲ್ಲ ಸ್ನೇಹ, ಆ ಹಸಿ ಮೈಗೆ ಆ ಕೂಸ್ಗೆ ನನ್ಸ್ ಹೆಂಗ್ ಅನ್ಕಂತು ಅನ್ನೋದೇ ನನ್ಗೊಂದ್ಲ ಆತಂಕ. ನಿನಗೆ ಹೆಂಗ್ ಹೇಳೋಣ ನಾನು? ನಂಗೂ ಹಂಗೆ ಅನ್ಸ್ತೈತವ. ಆಡೋ ಮಗು ಆಗಿದ್ರೆ ಏನೋ ತಿಳಿದೆ ಬಾಯ್ಗೆ ಹಾಕೊಂತ ಅನ್ಕೋಬೋದು, ಆದ್ರೆ ಇದು ಹೆಂಗೆ ಅಂತ ಗೊತ್ತಾಯ್ತಾ ಇಲ್ಲ ಅಲ್ವೇ? ನನಗೆ ಗೊತ್ತು. ನಂಜವ ಇದ್ದಂಗಿದೆ. ಹಲೋ ನಂಜವ, ಏನ್ ಊಟ ಮಾಡ್ದೆ? ಇದೇನು ಪುಟಕ ಫೋನ್ ಎತ್ಕತ್ತಿದ್ದಂಗೆ ನನ್ನ ಬೈತ್ಯ ಅನ್ಕಂಡೆ. ಊಟ ಆಯ್ತು ಅಂತ ಕೇಳ್ತಿದ್ಯಲ್ಲ. ಅಯ್ಯೋ ನೀನ್ ಅವತ್ತು ಹಂಗೆಲ್ಲ ಮಾತಾಡ್ಬೇಕಾದ್ರೆ ನೀನ್ ಯಾವ ಪರಿಸ್ಥಿತಿನಾಗ ಇದ್ದೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕಣವ. ಪುಟಕ ಇನ್ನೊಂದು ಕಿತ್ತ ಸೆಮೆ ಕೇಳ್ತೀವ್ನಿ. ಅಯ್ಯೋ ನೀನು ಯೋಟ್ ಕಿತ್ತ ಕೇಳಿದ್ರುವೆ ನನ್ನ ಬಾಯಾಗ ಬರೋದಿವೇ ಮಾತು. ಈಗ ನಿನಗೆ ಸಂತೋಷ ಆಗೇತಾನೆ? ಅದು ಯಾಕೆ ಹೇಳಿ ಅಕ್ಕ, ಮಗಿಗೆ ಹಿಂಗಾಯ್ತಲ್ಲ ಅಂತ ಗಂಟ್ಲಾಗ ಅನ್ನನೇ ಇಳಿತಿರ್ನಿಲ್ಲ. ಈಗ ಸಂತೋಷಕ್ಕೆ ನೀರೇ ಇಳಿತಿಲ್ಲ ಅಂತೀನಿ. ಮನ್ಸರ ಗುಣನೇ ಅಂಥದ್ದು, ಯಾವುದು ತಡ್ಕೊಳಕ್ ಆಗಕ್ಕಿಲ್ಲ. ನೀನು ಔಷಧಿ ಕೊಡೋದು ಹೊಸಿ ತಡ ಆಗಿದ್ರು ನನ್ನ ಕೆಲಸ ಎಲ್ಲ ಮುಗ್ದೋಯ್ತಿತ್ತು. ಹಳದಾಳು ಮಧ್ಯದಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಹಲೋ ಹಲೋ. ಆ ಪುಟಕ ಕೇಳಿಸ್ತದೆ ಪುಟಕ,
ಇನ್ನು ಯಾವುದೇ ಕಾರಣಕ್ಕೂ ನನ್ನಿಂದ ತೆಪ್ಪಾಗಕ್ಕಿಲ್ಲ. ನಾನು ನಿಮ್ಮ ಮನೆ ಬಂದು ಗಲಾಟೆ ಮಾಡ್ತಿರ್ನಿಲ್ಲ. ಮೊದಲನೇಕಿಂತ ಹೊಸು ಗರ್ಭಿಣಿ ಆದಾಗ ಏನಾಗಿತ್ತು ಅಂತ ನಿನಗೆ ಗೊತ್ತಿತ್ತಲ್ವೇ. ಮಾದೇಗೌಡ್ರು ನಡಿಯೋಕ್ಕಾಗ್ದಿದ್ದಂಗೆ ಆಗೋಯ್ತು. ಬಂಗಾರಮ್ಮ ನನ್ನ ತವ ಮಾತೇ ಬಿಟ್ಬಿಟ್ಲು. ಇನ್ನು ಹೊಸು ನನ್ನ ಮಗನ ಜೊತೆಗೆ ಸಂಸಾರ ಮಾಡ್ದೇನವರು ಅವ್ನ ಮನೆ ಸೇರ್ಕೊಂಡ್ಲು. ಇದೆಲ್ಲ ಒಂದಕ್ಕಿಂತ ಗೆಪ್ತಿಗೆ ಬಂದ್ಬಿಟ್ಟು ಹಂಗೆಲ್ಲ ಮಾತಾಡ್ಬಿಟ್ಟೆ ನಾನು. ಅಯ್ಯ ಸ್ನೇಹನು ಆಟೆಯ ನಿನ್ನಂಗೆ ತೆಪ್ಪಾಯ್ತು ಚಮಸ್ಬಿಡು ಅಂತ 100ಕ್ಕಿಂತ 7 ಹೇಳ್ತಾಳೆ. ವಾ ಸ್ನೇಹ ಬಂದವಳ. ಹಂಗಾರೆ ಹಂಗೆ ನಮ್ಮ ಮನೆ ತವನು ಬಂದು ಹೋಗ ಕೇಳು. ಪಲ್ಲವಿ ಮಗಿ ನೋಡ್ಬೇಕು ಅಂತಿದ್ಲು. ನಾನು ಪಲ್ಲವಿನ ಸ್ನೇಹನ ಜೊತೆ ಕಳ್ಸ್ಕೊಡ್ತೀನಿ. ಅಯ್ಯೋ ಅವಳು ಈಗಿಲ್ಲ ಕಣವ, ಬಂದು ಹೋಗಾಯ್ತು. ಒಳ್ಳೆ ಅಳಿಯನ್ ಪಡೆದಿದೆ ಪುಟಕ್ಕ. ಈ ಸ್ನೇಹ ನನ್ನಂಗೆ ದುಡುಕ್ ಜಾಸ್ತಿ. ಕಣವ ದಿಟ್ವೆ. ಆದ್ರೆ ನಂಜವ್ವ ಈಗ ಅವರಿಬ್ರು ಅನ್ಕೊಂಡವ್ರಲ್ಲ, ಆ ಕೆಲಸದಾಗ ಏನಾದ್ರು ಇವರಿಬ್ರು ದುಡುಕ್ಬಿಟ್ರೆ ಕಷ್ಟವೇ. ನಿನ್ನ ಮಗಳಂತ ಬುದ್ಧಿವಂತಗೆ ಕಷ್ಟವೇ? ಅಂಥದ್ದೇನು ಮಾಡಕೊಂಡವಳೆ ಪುಟಕ? ನಂಜವ್ವ ಕೂಸಿನ ಮೈಗೆ ಯಾರೋ ನಂಜಾಕ್ಬಿಟ್ಟವ್ರಂತೆ. ಅದ್ಯಾರು ನಂಜಾಕವ್ರೆ ಅನ್ನೋದನ್ನ ಕಂಡಿಡಿಯಕ್ಕೆ ಹೊಲ್ಟವ್ರೆ. ನಂಜೆ ಯಾರು ಹಾಕೋರಂತೆ ಪುಟಕ? ಅಯ್ಯೋ ಗೊತ್ತಿದ್ರೆ ಅವ್ರು ಯಾಕೆ ಹುಡ್ಕಕ್ ಹೋಗಾರೋ.